ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ V2 ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಅಪ್ಡೇಟ್ ಹತ್ರ ಕೊಡ್ತೀನಿ. ಯಾಕಂದ್ರೆ ಕಂಟಿನ್ಯೂಸ್ ಸ್ಟೂಡೆಂಟ್ಸ್ ಏನಪ್ಪ ಅಂದರೆ ನಾನು ಏನೇ ಒಂದು ವಿಡಿಯೋ ಹಾಕಲಿ, ವಾಟ್ಸಪ್ಪಲ್ಲಿ ಏನೇ ಒಂದು ಅಪ್ಡೇಟ್ ಮಾಡಲಿ, ಬ್ರೋ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಸರ್, ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ, ಇದು ತುಂಬಾ ಕಂಟಿನ್ಯೂಸ್ ಕೇಳಿರೋಂಥ ಕ್ವಶನ್ಸ್ ಅದಾಗಿರುತ್ತೆ. ಅದಕ್ಕೆ ನಾನು ಕಂಟಿನ್ಯೂಸ್ ಕೇಳಿ ಮತ್ತು ಯಾವುದೇ ಒಂದು ಹಾಕಿದ್ರೆ ಅದೇ ಕಂಟಿನ್ಯೂಸ್ ಕೇಳೋ ಸಲುವಾಗಿ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಅಪ್ಡೇಟ್ ಅಂತ ಖಂಡಿತ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಶನ್ಸ್ ಕೂಡ ಆನ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ರಿಸಲ್ಟ್ ಬಿಟ್ಟಿದ ತಕ್ಷಣ ಲಿಂಕ್ ಹಾಕೋದಾಯಿತು, ಏನೇ V2 ಕಡೆಯಿಂದ ಅಪ್ಡೇಟ್ಸ್ ಬಂದರೆ ನಮ್ಮೊಂದು ವಾಟ್ಸಪ್ ಚಾನಲಲ್ಲಿ ನಾವು ಶೇರ್ ಮಾಡ್ತಾ ಇರ್ತೀವಿ. ಎಕ್ಸಾಂಪಲ್ ಇವತ್ತು ನಿಮಗೆ ಡ್ರಾಪ್ದು ನಿಮಗೆ ಟೈಮ್ ಟೇಬಲ್ ಕೂಡ ಬಿಟ್ಟಿದ್ರು. 6M ಅಂದರೆ 5th ಸೆಮ್ ಬರ್ದು 6M ಅಲ್ಲಿ ಸ್ಟಾರ್ಟಿಂಗಲ್ಲಿ ಇರ್ತಾರಲ್ಲ, ಈ 6Mದು ನಿಮಗೆ ಡ್ರಾಪ್ ಟೈಮ್ ಟೇಬಲ್ ಕೂಡ ಬಿಟ್ಟರು. ಅದೇ ಆಲ್ಮೋಸ್ಟ್ ಫೈನಲ್ ಕೂಡ ಆಗುತ್ತೆ. ಯಾಕಂದ್ರೆ ಅದೇನೋ ಕನ್ಫರ್ಮ್ ಮಾಡಿ ಅಂತ ಹೇಳ್ತಿದ್ರು. ಆಲ್ಮೋಸ್ಟ್ ಆಗ್ತಿರುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರುತ್ತೆ. ಏನೇ ಚೇಂಜಸ್ ಇದ್ರೂ ನಮ್ಮ ಒಂದು ವಾಟ್ಸಪ್ ಚಾನಲ್ ಅಪ್ಡೇಟ್ ಮಾಡ್ತೀನಿ. ಈಗ ಬನ್ನಿ V2 ರಿವ್ಯಾಲ್ಯೂಯೇಷನ್ ರಿಸಲ್ಟ್ ನೋಡಿ. ಎಲ್ಲರದು ಅಂದರೆ ರೆಗ್ಯುಲರ್ ಎಕ್ಸಾಮ್ ರಿಸಲ್ಟ್ ಆದರೆ ಬಿಟ್ಟಿದ್ದಾರೆ. ಅಂದರೆ 1st ಸೆಮ್ದು ಬಿಟ್ಟಿದ್ದಾರೆ, 3rd ಸೆಮ್ದು ಬಿಟ್ಟಿದ್ದಾರೆ, 5th ಸೆಮ್ದು ಬಿಟ್ಟಿದ್ದಾರೆ, 7th ಸೆಮ್ದು ಬಿಟ್ಟಿದ್ದಾರೆ. ಈಗ ರಿವ್ಯಾಲ್ಯೂಯೇಷನ್ಸ್ ಅಪ್ಲೈ ಮಾಡೋಕ್ಕೂ ಬಿಟ್ಟಿದ್ದಾರೆ. ರಿವ್ಯಾಲ್ಯೂಯೇಷನ್ಸ್ ಅಪ್ಲೈ ಮಾಡೋಕ್ಕೆ ಯಾರಿಗೆ ಬಿಟ್ಟಿದ್ದಾರೆ? ಈಗ 7th ಸೆಮ್ ಕೇಳ್ತಿದ್ದಾರೆ, ನೆಕ್ಸ್ಟ್ 5th ಸೆಮ್ ಕೇಳ್ತಿದ್ದಾರೆ, ನೆಕ್ಸ್ಟ್ ಈಗ 3rd ಸೆಮ್ ಕೂಡ ಕೇಳ್ತಿದ್ದಾರೆ, ನೆಕ್ಸ್ಟ್ ಮತ್ತೆ ಹಾಗೆ 1st ಸೆಮ್ ಅವರು ಕೂಡ ಕೇಳ್ತಾರೆ. ಓಕೆನಾ? ಇಷ್ಟು ಜನದ್ದು ರಿವ್ಯಾಲ್ಯೂಯೇಷನ್ಸ್ ಆದರೆ ಆಗಿರುತ್ತೆ. ಓಕೆನಾ? ರಿವ್ಯಾಲ್ಯೂಯೇಷನ್ಸ್ ನೆನ್ಪಿಟ್ಕೊಳ್ಳಿ, ರಿವ್ಯಾಲ್ಯೂಯೇಷನ್ಸ್. ಓಕೆ, ಈಗ ನೆಕ್ಸ್ಟ್ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾರ್ಯಾರಿಗೆ ಬರಬೇಕು? ರಿವ್ಯಾಲ್ಯೂಯೇಷನ್ಸು ಈಗ 5th ಸೆಮ್ ಮತ್ತು 7th ಸೆಮ್ಮು ತುಂಬಾ ಇರೋದು. ಜಾಸ್ತಿ ಜನ ಅವರೇ ಕೇಳ್ತಿದ್ದಾರೆ. ಯಾವಾಗ ಬರುತ್ತೆ ರಿವ್ಯಾಲ್ಯೂಯೇಷನ್ಸ್? ನನಗನ್ಸಿರೋ ಪ್ರಕಾರ ನೋಡಿ, ಇಲ್ಲಿ ಅಕಾರ್ಡಿಂಗ್ ಟು ಮೈ ಒಪಿನಿಯನ್ ಅಂದರೆ ಎರಡು ಒಟ್ಟಿಗೆ ಒಂದೇ ಸಾರಿ ರಿಸಲ್ಟ್ ಬಿಡ್ತಾರೆ ಅನಿಸುತ್ತೆ. 6th ಸೆಮ್ದು ಮೊನ್ನೆ ತಾನೇ ಬಿಟ್ಟರು ಸೇಮ್ ರಿವ್ಯಾಲ್ಯೂಯೇಷನ್ಸು. ಅದೇ ಥರ ನಿಮ್ಮದು 2 ಸೆಮ್ದು ಅಂದರೆ ಏನು 5th ಸೆಮ್ ಮತ್ತು 7th ಸೆಮ್ 2022 ಸ್ಕೀಮ್ ಅವ್ರದ್ದು ರಿವ್ಯಾಲ್ಯೂಯೇಷನ್ಸು ತುಂಬಾ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಇವತ್ತು ಯಾವುದೇ ಕಾರಣಕ್ಕೂ ಟೈಮ್ ಕೂಡ ಆಯಿತು, ಇವತ್ತು ಯಾವುದೂ ಬಂದಿಲ್ಲ. ನಾಳೆ ನೋಡಬೇಕು, ಇಲ್ಲ ನಾಳೆ ಬಂದಿಲ್ಲ ಅಂದರೆ ಈ ಮಂತ್ ಎಂಡಿಂಗಲ್ಲಿ ಬರುತ್ತೆ. ಯಾಕಂದರೆ ಹಾಲಿಡೇಸ್ ಇದ್ದಾವೆ, ಆಮೇಲೆ ಈ ಯುಗಾದಿ ಕೂಡ ಫೆಸ್ಟಿವಲ್ ಇರೋದ್ರಿಂದ ಸೀದಾ ಏನಾಗುತ್ತೆ, ನಾಳೆ ಒಂದು ಸಲ ವೇಟ್ ಮಾಡೋಣ. ಏನೇ ಅಪ್ಡೇಟ್ಸ್ ಬಂದರೆ ತಿಳಿಸ್ತಾ ಇರ್ತೀನಿ. ಮುಂದೆ ಏನಪ್ಪ ಅಂದರೆ ವೀಡಿಯೋ ಮಾಡಿ ತಿಳಿಸಿಲ್ಲ ಅಂದರೆ ವಾಟ್ಸಪ್ ಚಾನಲ್ ಅಪ್ಡೇಟ್ ಆದರೆ ಖಂಡಿತ ಮಾಡ್ತಾ ಇರ್ತೀನಿ. ಏನಪ್ಪ ಅಂದರೆ ಈ ಮಂತ್ ಎಂಡಿಂಗಲ್ಲಿ, ಇಲ್ಲಾಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲಂತೂ ಖಂಡಿತ ಬರುತ್ತೆ. ಓಕೆನಾ? ಏಪ್ರಿಲ್ ಫಸ್ಟ್ ವೀಕ್ ಅನ್ನೋಟಿಗೆ ನಿಮ್ಮ ಒಂದು ಏನು ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಇದೆಯಲ್ಲ ಎಲ್ಲ ಬರುತ್ತೆ. ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಕೂಡ ಬರುತ್ತೆ. ಮತ್ತು 6th ಸೆಮ್ ಸ್ಟೂಡೆಂಟ್ಸು ಸಾಕಷ್ಟು ಜನ ನಿಮ್ಮದು ಮಷಿನ್ ಲರ್ನಿಂಗ್ ವೀಡಿಯೋಸ್ ಮಾಡಿ ಅಂತ ಹೇಳ್ತಿದ್ರು. ಮಷಿನ್ ಲರ್ನಿಂಗ್ ವೀಡಿಯೋಸು ಕಂಟಿನ್ಯೂಸ್ ಆಗಿ ಮತ್ತು ವೆಲ್ ಸ್ಟ್ರಕ್ಚರ್ಡ್ ಆಗಿ ಮಾಡ್ತಾಯಿದ್ವಿ. ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಕೂಡ ಮಾಡ್ತಾಯಿದ್ದಾರೆ. ನೆಕ್ಸ್ಟು ನಿಮ್ಗೆ ಎಲ್ಲ ಸಬ್ಜೆಕ್ಟ್ ಕೂಡ ಕವರ್ ಮಾಡ್ತಾ ಹೋಗ್ತೀವಿ. ಯಾಕಂದರೆ ಟೈಮ್ ಟೇಬಲ್ ಬಿಟ್ಟಿದೆ ಅಂದರೆ ನೀವು ಕೂಡ ಈಗ ಟೈಮು ತುಂಬ ಕಡಿಮೆ ಇರುತ್ತೆ. ಹೋಗಿ ಎಲ್ಲ ವಾಚ್ ಮಾಡ್ಕೊಂಡು ನೋಟ್ಸ್ ಕೂಡ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗನೆ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ, ಯಾಕಂದರೆ ಕಂಟಿನ್ಯೂಸ್ ರಿವ್ಯಾಲ್ಯೂಯೇಷನ್ಸ್ ಅಪ್ಡೇಟ್ ಕೇಳ್ತಿದ್ರೆ ನೋಡಿ, ರಿವ್ಯಾಲ್ಯೂಯೇಷನ್ಸ್ ಅಂತೂ ಎಷ್ಟೋ ಕೂತ್ಕೊಂಡ್ರೆ ಅದು ಟೈಮಿಗೆ ಬಂದೇ ಬರುತ್ತೆ. ಯಾಕಂದರೆ ನಾನು ಏನೇ ಒಂದು ಪೋಸ್ಟ್ ಹಾಕಿದ್ರು, ಏನೋ ಒಂದು ಎನಿ ಕ್ವಶನ್ಸ್ ಅಂತ ಕೇಳಿದ್ರು, ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಯಾವಾಗ ಬರೋ ಅಂತ ಕೇಳ್ತಿದ್ರು. ಏನಾಗುತ್ತೆ ಅಂದರೆ V2 ಅಂದರೆ ಅಫಿಷಿಯಲ್ ಸರ್ಕ್ಯುಲರ್ ಬರಲ್ಲ ರಿಸಲ್ಟ್ ಅಪ್ಡೇಟ್ಸ್ ಬಗ್ಗೆ. ಅದೇ ಒಂದು ತೊಂದರೆ. ಈಗ ಏನು ನೋಡಿ, ಡ್ರಾಫ್ಟ್ ಟೈಮ್ ಟೇಬಲ್ ಅಂತ ಬಿಟ್ಟು ನೆಕ್ಸ್ಟ್ ಟೈಮ್ ಟೇಬಲ್ ಬರ್ತೀರಿ. ಏನೇ ಇದ್ರೂ ಒಂದು ಅಫಿಷಿಯಲ್ ಸರ್ಕ್ಯುಲರ್ಸ್ ಬರುತ್ತೆ. ಬಟ್ ರಿಸಲ್ಟ್ಗೆ ಯಾವುದೇ ಕಾರಣಕ್ಕೂ ನಾಳೆ ಬಿಡ್ತೀನಿ, ಈ ಟೈಮಿಂಗ್ಸ್ ಬಿಡ್ತೀನಿ. ಈಗ SSLC ಸೆಕೆಂಡ್ PU ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ. 6th ಸೆಮ್ 7th ಸೆಮ್ ಅಂದರೆ ಈ ಸರ್ಕ್ಯುಲರ್ ಬರ್ದೇ ಇಲ್ದಿರೋ ಕಾರಣ ಯಾವಾಗಂತ ಈಗ ನಾವು ಅಕ್ಯುರೇಟ್ ಹೇಳೋಕ್ಕಾಗಲ್ಲ. ನಿಮಗೆ ನಾಳೆನೇ ಮಧ್ಯಾಹ್ನ ಇದ್ದರೆ ಸಡನ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ. ಯಾವುದೇ ಸರ್ಕ್ಯುಲರ್ಸ್ ಏನಿಲ್ಲ, ರಿಸಲ್ಟ್ ಲಿಂಕ್ ಕೂಡ ಪ್ರೊವೈಡ್ ಮಾಡಿಬಿಡ್ತಾರೆ. ಚೆಕ್ ಮಾಡ್ಕೊಳ್ಳಿ ಅಂತ. ಈ ಒಂದು ರೀಸನಿಂದ ನಾವು ಯಾವುದೇ ಥರ ಅಫಿಷಿಯಲ್ ಆಗಿ ಬರೆದಿರೋ ಕಾರಣ ನಾನು ಏನು ಹೇಳೋಕ್ಕಾಗಲ್ಲ. ನಾಳೆವರೆಗೆ ವೇಟ್ ಮಾಡಿಲ್ಲ ಅಂದರೆ ಈ ಮಂತ್ ಎಂಡಿಂಗಲ್ಲಿ ಬರೋದು ತುಂಬಾ ಈ ಚಾನ್ಸ್ ಆದರೆ ಇದೆ. ಓಕೆನಾ? ಬಂದರೆ ಖಂಡಿತ ನಾನು ಏನು ಬಂದಿರುತ್ತೆ, ಯಾವ ಸ್ಕೀಮ್ದು ಆಟೋಮೆಟ್ಲಿ ವಿತಿನ್ ಸೆಕೆಂಡಲ್ಲಿ ರಿಸಲ್ಟ್ ಬಂದ ತಕ್ಷಣ ನಾನು ಲಿಂಕ್ ಪ್ರೊವೈಡ್ ಮಾಡ್ತಿರ್ತೀನಿ. ಆ ಚಾನಲ್ ಎಲ್ಲಿರುತ್ತೆ ಅಂದರೆ ಮುಂದೆ ಇಲ್ಲೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಬಾಕ್ಸಲ್ಲಿ ಪಿನ್ ಮಾಡಿರ್ತೀನಿ, ಹೋಗಿ ಜಾಯ್ನ್ ಆಗಿರಿ. ನೆಕ್ಸ್ಟ್ ನೀವು 7th ಸೆಮ್ದು ಆಯಿತು, ಎಲ್ಲ ತಮ್ಮದು ಆಯಿತು. ನೆಕ್ಸ್ಟ್ ಎಲ್ಲ ಥರದ್ದು ರಿವ್ಯಾಲ್ಯೂಯೇಷನ್ಸು ಏನಾದರೂ ಈ ಮಂತಲ್ಲಿ ಬರಲಿ ಅಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ತುಂಬಾ ವೆರಿ ಹೈ ಚಾನ್ಸ್ ಆಗೋದ್ರೆ ತುಂಬಾ ಲೇಟ್ ಆಗಿತ್ತು. ಯಾಕಂದರೆ 5th ಸೆಮ್ ರಿಸಲ್ಟ್ ಬಂದೇ ತುಂಬ ದಿನ ಆಯಿತು, ರಿವ್ಯಾಲ್ಯೂಯೇಷನ್ ಅಪ್ಲೈ ಮಾಡಿ ತುಂಬ ದಿನ ಆಯಿತು, ಇನ್ನೂ ರಿಸಲ್ಟ್ ಬಂದಿಲ್ಲ ಅಂತ ನಿಮ್ಮ ಸ್ಟೂಡೆಂಟ್ಸ್ ಈ ಒಂದು ಕೇಳಿದಾಗ. ಯಾಕಂದರೆ ಸಾಕಷ್ಟು ಸ್ಟೂಡೆಂಟ್ಸ್ ರಿಸಲ್ಟ್ ಬಂದಿಲ್ಲ ಅಂದರೆ ವೇಟ್ ಮಾಡ್ತಿರ್ತಾರೆ. V2 ಅವ್ರು ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ, ಇಷ್ಟು ದಿನ ಟೈಮ್ ತೊಗೋತಿದ್ದಾರೆ. ಬೇಗನೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಲಿ ಅಂತ ಮೇಲ್ ಕೂಡ ಮಾಡೋಣ ನಾವು ಕೂಡ. ಏನು ಬರುತ್ತೆ ರೆಸ್ಪಾನ್ಸ್ ಬರೋದು ಅದೆಲ್ಲ ನಿಮಗೆ ನೆಕ್ಸ್ಟ್ ಬರೋಂಥ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಇದಿಷ್ಟು ಇಲ್ಲಿವರೆಗೂ ಅಪ್ಡೇಟ್ಸ್ ಬಂದಿರೋದು. ಅಂದರೆ ನೆಕ್ಸ್ಟ್ ನಿಮಗೆ ಈ ಮಂತ್ ಎಂಡಿಂಗಲ್ಲಿ ಇಲ್ಲಾಂದರೆ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮಗೆಲ್ಲ ರಿವ್ಯಾಲ್ಯೂಯೇಷನ್ಸ್ ರಿಸಲ್ಟ್ ಆದರೆ ಬರೋಂಥ ತುಂಬಾ ಚಾನ್ಸಸ್ ಆದರೆ ಇದೆ. ಓಕೆನಾ? ಓಕೆ, ಎನಿವೇ ಏನೇ ಅಪ್ಡೇಟ್ಸ್ ಬಂದರೆ ಖಂಡಿತ ನಮ್ಮ ಒಂದು ವಾಟ್ಸಪ್ ಚಾನಲ್ ಜಾಯ್ನ್ ಆಗಿರಿ. ನಿಮಗೆಲ್ಲ ಒಂದು ತಿಳಿಸ್ತಾ ಇರ್ತೀನಿ. ನಿಮ್ಮ ಡೌಟ್ಸ್ ಅಂದರೆ ಈಗ ಸ್ವಲ್ಪ ಜನದ್ದು 1st ಸೆಮ್ಮಲ್ಲಿರೋರು ಯಾವ ಥರ ಈ SCPA ಕ್ಯಾಲ್ಕುಲೇಟ್ ಮಾಡೋದು, ಈ ಥರ ಡೌಟ್ಸು ತುಂಬಾ ಕೇಳ್ತಾಯಿದ್ರು. ಮತ್ತು ಈಗ ಕಡಿಮೆ ಮಾರ್ಕ್ಸ್ ಬಂದರೆ ರಿವ್ಯಾಲ್ಯೂಯೇಷನ್ಸ್ ಅದನ್ನು ಕನ್ಸಿಡರ್ ಮಾಡ್ತಾರಾ, ಈ ಥರ ಎಲ್ಲ ಡೌಟ್ಸ್ ಕೇಳ್ತಿದ್ರು. ನೋಡಿ, ರಿವ್ಯಾಲ್ಯೂಯೇಷನ್ಸ್ ನಿಮಗೆ ಅಪ್ಲೈ ಮಾಡಿರೋದು ಮಾರ್ಕ್ಸ್ ಜಾಸ್ತಿ ಬರಲಿ ಅಂತ, ಕಡಿಮೆ ಬರೋಕ್ಕಂತಲ್ಲ. ಓಕೆನಾ? ಅದೊಂದು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಏನಾದರೂ ಮಾರ್ಕ್ಸ್ ಕಡಿಮೆ ಬಂದರೂ ಕೂಡ ನಿಮ್ದು ಯಾವ್ದು ಜಾಸ್ತಿ ಇರುತ್ತೆ, ಈಗ ಪ್ರೆಸೆಂಟ್ ಇರೋ ಮಾರ್ಕ್ಸ್ನೇ ಕನ್ಸಿಡರ್ ಮಾಡ್ತಾರೆ. ಅಕಸ್ಮಾತ್ ನೀವೇನಾದರೂ ಈಗ ರಿವ್ಯಾಲ್ಯೂಯೇಷನ್ ಆದಮೇಲೆ ಜಾಸ್ತಿ ಮಾರ್ಕ್ಸ್ ಬಂತಂದರೆ ಜಾಸ್ತಿ ಬಂದಿರೋ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ತಾರೋ, ಯಾವುದೇ ಕಡಿಮೆ ಬಂದಿರೋ ಮಾರ್ಕ್ಸ್ ಕನ್ಸಿಡರ್ ಮಾಡಲ್ಲ. ಡೋಂಟ್ ವರಿ. ಮತ್ತು ರೀಫಂಡ್ ಆಗುತ್ತೆ ಅಂತ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಈಗ V2 ಯಾವುದೇ ಕಾರಣಕ್ಕೂ ಅಮೌಂಟು ರೀಫಂಡ್ ಆಗ್ತಾ ಇಲ್ಲ, ಆಗೋದು ಇಲ್ಲ. ಓಕೆನಾ? ಮತ್ತು ನೀವು ರೀಫಂಡ್
ಆಗುತ್ತೆ ಅಂತ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ವಿಟಿಯಲ್ಲಿ ರೀಫಂಡ್ ಅನ್ನೋದು ಹೋಗ್ಬಿಟ್ಟಿದೆ. ಅಂದರೆ ನಿಮಗೆ ರಿವೆಲೇಷನ್ಸ್ ಮಾಡ್ತಿರೋದೇ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ. ನೀವು ಆಲ್ಮೋಸ್ಟ್ ಸೀನಿಯರ್ಸ್ ಆದರೆ ಇರ್ತೀರಾ. ವಿಟಿ ಅವರು ರಿವೆಲೇಷನ್ಸ್ ಅಂದರೆ ಒಂದು ಥರ ಸ್ಕ್ಯಾಮ್ ಥರ ಮಾಡ್ಕೊಂಡಿದ್ದಾರೆ, ಏನು ಮಾಡೋಕ್ಕಲ್ಲ. ಬಟ್ ರಿವೆಲೇಷನ್ ಹಾಕಿದ್ರೆ ತುಂಬ ಜನ ಪಾಸ್ ಆಗ್ತಾರೆ. ಅಂದರೆ ಇದು ಒಂದು ಈಗ ಸ್ವಲ್ಪ ಸರಿ ಹೋಗಿದೆ, ಮೊದಲು ತುಂಬಾ ಕೆಟ್ಟದಾಗಿತ್ತು ಸಿಸ್ಟಮು. ಈ ಸರಿಯಾಗಿದೆ. ರಿವೆಲೇಷನ್ ರಿಸಲ್ಟ್ ಬಂದಮೇಲೆ ಅದು ಕೂಡ ಅನಾಲಿಸಿಸ್ ಮಾಡಿ ಆ ಥರ ಆಗಿದೆ. ಈ ಸರಿ ರಿವೆಲೇಷನ್ ಅನ್ನೋದು ವಿಡಿಯೋ ಸಮೇತ ನಿಮಗೆ ತಿಳಿಸ್ಕೊಡ್ತೀನಿ. ಯಾಕಂದರೆ ಪ್ರತಿಯೊಂದು ಸರಿನೂ ರಿವೆಲೇಷನ್ಸ್ ಬಂದಾಗ ಏನೇನು ಕರ್ಮ ಆಗಿದೆ ನಮ್ಮ ವಿಡಿಯೋಲಿ ನನ್ನ ಓಲ್ಡ್ ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ. ನೋಡೋಣ ಈ ಸರಿ ಯಾವ ಥರ ರಿವೆಲೇಷನ್ಸ್ ಬರುತ್ತೆ ಅನ್ನೋದು ಕೂಡ ಎಲ್ಲರೂ ಕಾಯ್ತಿದ್ದೀರಾ. ವೆಯ್ಟ್ ಮಾಡೋಣ, ನೋಡೋಣ. ಓಕೆನಾ? ಓಕೆ, ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮ್ಮ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು ಆಲ್, ಟಾಟಾ, ಬಾಯ್ ಬಾಯ್.